ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನನ್ನ ಆದರದ ನಮಸ್ಕಾರಗಳು. ನನ್ನ ಹೆಸರು ವಿಜಯ ವೆಂಕಟೇಶ್, ಬೆಂಗಳೂರಿನಿಂದ. ಮತ್ತೊಮ್ಮೆ ಸಂದೇಶಕ್ಕಾಗಿ ಧನ್ಯವಾದಗಳು. ನನ್ನ ಪ್ರಶ್ನೆ, ದರ್ಶನಗಳು ಅಂದರೆ ಏನು? ಇದರ ಮುಖ್ಯ ಗುರಿ ಏನು? ಇದರಲ್ಲಿ ಹೇಳಿರುವ ವಿಷಯ ಏನು? ಮತ್ತೆ 6 ದರ್ಶನಗಳು ಅಂತ ಕೇಳಿದ್ದೀನಿ, ಷಡ್ ದರ್ಶನ. ಈ ತೀರ್ಮಾನ ಹೇಗಾಯಿತು? ದರ್ಶನಕ್ಕೂ ಉಪನಿಷತ್ಗೂ ಸಂಬಂಧ ಇದೆಯಾ? ದಯಮಾಡಿ ತಿಳಿಸಬೇಕಾಗಿ ಪ್ರಾರ್ಥನೆ. ಧನ್ಯವಾದಗಳು. ಮತ್ತೊಮ್ಮೆ ನಮಸ್ಕಾರಗಳು. ಶ್ರೀಮತಿ ವಿಜಯ ವೆಂಕಟೇಶ್, ನಮಸ್ಕಾರ. ದರ್ಶನಗಳ ಬಗ್ಗೆ ಕೇಳಿದ್ದೀರಿ. ದರ್ಶನಗಳ ಬಗ್ಗೆ ಯಾರೇ ಮಾತು ಶುರು ಮಾಡಿದ್ದೇವೆ. ವೈಶೇಷಿಕ ದರ್ಶನವನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇವೆ. ಇದೀಗ ನ್ಯಾಯ ದರ್ಶನವನ್ನು ಕುರಿತು ಮಾತಾಡಬೇಕು. ಆಗಲೇ ಹೇಳಿದ್ದೀನಿ, ವೈಶೇಷಿಕ ದರ್ಶನ ಹಾಗೂ ನ್ಯಾಯ ದರ್ಶನ ಎರಡೂ ಒಂದು ಜೋಡಿ ದರ್ಶನಗಳು. ಯಾಕೆಂದರೆ ಹಲವಾರು ಅಂಶಗಳು ಅದೆರಡೂ ಒಪ್ಪಿಕೊಳ್ಳುತ್ತೆ ಒಂದೇ ಅರ್ಥದಲ್ಲಿ. ಉದಾಹರಣೆಗೆ ಈಶ್ವರನ ಬಗ್ಗೆ ನಾವು ಮಾತಾಡಿದ್ವಿ ಹಿಂದಿನ ಸಂಚಿಕೆಯಲ್ಲಿ. ಆ ಈಶ್ವರ ತತ್ವವನ್ನು ಯೋಗ ದರ್ಶನದವರು ಒಪ್ಪಿಕೊಳ್ಳುತ್ತಾರೆ. ಆ ಈಶ್ವರನ ತತ್ವವನ್ನು ನ್ಯಾಯ ದರ್ಶನದವರೂ ಒಪ್ಪಿಕೊಳ್ಳುತ್ತಾರೆ. ಕೊನೆಯಲ್ಲಿ ನ್ಯಾಯ ದರ್ಶನದ ಹಲವಾರು ಅಂಶಗಳು ವೈಶೇಷಿಕ ದರ್ಶನದಲ್ಲಿದೆ, ವೈಶೇಷಿಕ ದರ್ಶನದ ಅಂಶಗಳು ನ್ಯಾಯ ದರ್ಶನದಲ್ಲಿದೆ. ಈ ಎರಡರಲ್ಲಿ ಯಾವುದು ಮೊದಲು ಯಾವುದು ಆನಂತರ ಅನ್ನುವುದು ಅಷ್ಟು ಸ್ಪಷ್ಟವಾಗಿಲ್ಲ. ಇಬ್ಬರೂ ಸಮಕಾಲೀನರಿರಬಹುದು ಅಂತಲೂ ಹೇಳ್ತಾರೆ. ಇರಲಿ, ಈಗ ನ್ಯಾಯ ದರ್ಶನವನ್ನು ನೋಡಿದರೆ ಅಕ್ಷಪಾದ ಗೌತಮರು ಯಥಾ ಪ್ರಕಾರ ಇವರ ಕಾಲು ಅಷ್ಟು ಸ್ಪಷ್ಟವಾಗಿಲ್ಲ. ಕ್ರಿಸ್ತಪೂರ್ವ 4ನೇ ಶತಮಾನ ಅಂತ ಹೇಳ್ತಾರೆ. ಆದರೆ ಇದು ಅತ್ಯಂತ ಪ್ರಸಿದ್ಧವಾಗಿ ನಮ್ಮ ಕಾಲದಲ್ಲಿ ಅದು ಹೆಚ್ಚು ಗಣನೆಗೆ ಬಂದಿದ್ದು ವಾತ್ಸ್ಯಾಯನ ಅನ್ನತಕ್ಕಂಥವನು ಈ ನ್ಯಾಯದರ್ಶನದ ಬಗ್ಗೆ ವ್ಯಾಖ್ಯಾನ ಇತ್ಯಾದಿಗಳನ್ನು ಬರೆದಾಗ ವಿವರಣೆಯನ್ನು ಕೊಟ್ಟಾಗ. ಈ ಅಕ್ಷಪಾದ ಗೌತಮರು ನ್ಯಾಯ ದರ್ಶನದ ಗುರಿಯನ್ನು ಸ್ಪಷ್ಟಪಡಿಸ್ತಾರೆ. ಏನದು? ಈಗಾಗಲೇ ಹೇಳಿದ ಹಾಗೆ ನಾವು ಹಿಂದಿನ ಸಲ ಮಾತಾಡ್ತಾ ಇದ್ದದ್ದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋದಾದರೆ, ನ್ಯಾಯ ದರ್ಶನ ಅಂತ ಹೆಸರನ್ನು ಕೇಳ್ತಾ ಇದ್ದ ಹಾಗೆ ನ್ಯಾಯಾಲಯದಲ್ಲಿ ಒಬ್ಬ ನ್ಯಾಯಾಧೀಶ, ಆತನ ಮುಂದೆ ಖಟ್ಲಿಗಳು, ಯಾವುದೋ ಜಮೀನಿನ ವ್ಯಾಜ್ಯ, ಗಂಡ ಹೆಂಡತಿ ವ್ಯಾಜ್ಯ, ಸರ್ಕಾರದ ಮೇಲಿರ್ತಕ್ಕಂಥ ಆಪಾದನೆ, ಈ ರೀತಿಯ ವ್ಯಾಜ್ಯಗಳನ್ನು ಕುರಿತು ನಡೆಸತಕ್ಕಂಥ ವಾದ ವಿವಾದಗಳು ನ್ಯಾಯ ದರ್ಶನ ಅಲ್ಲ. ಅದನ್ನು ನಾವು ಮೊದಲು ಖಚಿತಪಡಿಸ್ಕೋಬೇಕು. ಈಗ ನಾವು ನೋಡ್ತಾ ಇರತಕ್ಕಂಥದ್ದು ನ್ಯಾಯ ಇತ್ಯಾದಿಗಳು, ನ್ಯಾಯ ಅನ್ನೋ ಪದವನ್ನು ತಗೊಂಡಿದೆಯೇ ಆಗಲಿ, ಈ ನ್ಯಾಯ ದರ್ಶನದಲ್ಲಿ ಏನು ಚಿಂತನೆ ಆಗಿದೆ, ಏನು ಚರ್ಚೆ ಆಗಿದೆ, ಯಾವ ಗುರಿಯನ್ನು ಹೊಂದಿದೆ, ಅದು ಈಗಿನ ನ್ಯಾಯಾಲಯಗಳಲ್ಲಿ ನಡೆಯತಕ್ಕಂಥ ನ್ಯಾಯ ದರ್ಶನ ಅಲ್ಲ. ಹಾಗಾದರೆ ಅಕ್ಷಪಾದ ಗೌತಮರ ನ್ಯಾಯ ದರ್ಶನದ ಗುರಿ ಏನು? ಅಕ್ಷಪಾದ ಗೌತಮರು, ಅವರಿಗೆ ಅಕ್ಷಪಾದ ಅನ್ನತಕ್ಕಂಥದ್ದು ಒಂದು ಬಿರುದು ಅಂತಂತ. ಪಾದದಲ್ಲಿ ಅಕ್ಷಿ ಇತ್ತು ಅನ್ನೋ ಹಾಗೋ ಏನೋ ಅದರ ಅರ್ಥ ಅಷ್ಟು ಸ್ಪಷ್ಟವಿಲ್ಲ. ಪಾದದಲ್ಲಿ ಅಕ್ಷಿ ಇದೆ, ಕಣ್ಣಿದೆ ಅಂದರೆ ಭೃಗು ಮಹರ್ಷಿ ಇದ್ದಾಗಿದೆ ಅಂದರೆ ಅದು ಹೇಳಿಕ್ಕಾಗಲ್ಲ, ನಂಬೋಕ್ಕಾಗಲ್ಲ. ಇರಲಿ, ಅಂತೂ ಅವರಿಗೆ ಅಕ್ಷಪಾದ ಅನ್ನತಕ್ಕಂಥದ್ದು ಒಂದು ಹೆಸರು, ಅಕ್ಷಪಾದ ಗೌತಮರು ಅಂತ. ಇವರು ನ್ಯಾಯ ದರ್ಶನದ ಮೊಟ್ಟ ಮೊದಲ ರೂವಾರಿ. ಯಾಕಾಗಿ ನ್ಯಾಯ ದರ್ಶನವನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಗುರಿ ಇರತಕ್ಕಂಥದ್ದು ಮೋಕ್ಷ. ಹೀಗಾಗಿ ನಾವು ಸಾಮಾನ್ಯವಾಗಿ ಕಲ್ಪನೆ ಮಾಡಿಕೊಳ್ಳುವ ನ್ಯಾಯಕ್ಕೂ ನ್ಯಾಯ ದರ್ಶನದಲ್ಲಿನ ನ್ಯಾಯ ದರ್ಶನಕ್ಕೂ ಮೂಲಭೂತವಾದ ವ್ಯತ್ಯಾಸ ಏನಪ್ಪ ಅಂದರೆ, ನ್ಯಾಯ ದರ್ಶನದಲ್ಲಿ ಇರತಕ್ಕಂಥ ಗುರಿ ಮೋಕ್ಷಗಾಮಿತ್ವ. ಅದನ್ನೇ ಅದನ್ನು ಮೋಕ್ಷಶಾಸ್ತ್ರ ಅಂತ ಕರೀತಕ್ಕಂಥದ್ದು. ವಾಸ್ತವವಾಗಿ ನ್ಯಾಯಕ್ಕೆ ಮೂಲಭೂತವಾಗಿ ತರ್ಕ ಅಂತ ಕರೀತಾ ಇದ್ರು. ಆ ತರ್ಕಕ್ಕೆ ಮೊದಲು ಆನ್ವೀಕ್ಷಿಕಿ ಎನ್ನುವ ಹೆಸರು ಪ್ರಸ್ತಾವ ಆಗಿತ್ತು. ಹೇಗೂ ಇರಲಿ, ಈ ನ್ಯಾಯ ದರ್ಶನ ಒಂದು ಚಿಂತನೆಯನ್ನು ಮಾಡುತ್ತೆ.
ಪ್ರಮಾಣಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಡುತ್ತೆ, ತರ್ಕಕ್ಕೆ ಮಾನ್ಯತೆಯನ್ನು ಕೊಡುತ್ತೆ. ಯಾಕೆ ತರ್ಕ ಬೇಕು, ಯಾಕೆ ಪ್ರಮಾಣಗಳು ಬೇಕು ಅನ್ನುವುದಕ್ಕೆ ಅವರು ಒಂದು ವಾತ್ಸಾಯನ ಪ್ರಾರಂಭದ ಒಂದೆರಡು ಸೂತ್ರಗಳಲ್ಲಿ ಏನೇ ವಿವರಣೆಯನ್ನು ಕೊಟ್ಟುಬಿಡ್ತಾನೆ. ಏನಿದ್ರ ಗುರಿ ಅಂತ, ಇಲ್ಲಿ ಏನು ಚಿಂತನೆ ಮಾಡಿದ್ದೇವೆ ಅಂತ. ಮನುಷ್ಯ ಅಂದರೆ ಯಾರ್ರೀ, ಈ ದೇಹ ಅಂದರೆ ಏನಪ್ಪ, ಈ ಆತ್ಮ ಅಂದರೆ ಯಾವುದು, ದೇವರು ಅಂದರೆ ಯಾವುದು, ಸ್ವರ್ಗ ಅಂದರೆ ಏನು, ಮೋಕ್ಷ ಅಂದರೆ ಏನು, ಈ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನವನ್ನು ಕೊಡುವ ಪ್ರಯತ್ನವನ್ನು ಈ ನ್ಯಾಯದರ್ಶನದಲ್ಲಿ ನಾವು ಮಾಡಿದ್ದೇವೆ. ಇದು ಗುರಿ, ಇದು ಅದರ ಉದ್ದೇಶ. ಇನ್ನು ಎರಡನೇ ಭಾಗದಲ್ಲಿ ನಾವು ಮೋಕ್ಷ ದರ್ಶನ ಅಂತ ಇದನ್ನು ಕರೆದ ಮೇಲೆ, ಮೋಕ್ಷ ನಮ್ಮ ಗುರಿಯಾದ ಮೇಲೆ, ಆ ಮೋಕ್ಷವನ್ನು ನಂಬದೇ ಇರತಕ್ಕಂಥವರು ಒಂದಷ್ಟು ಮಂದಿ ಇದ್ದಾರೆ. ಉದಾಹರಣೆಗೆ ಚಾರುವಾಕರು, ದೇವರಲ್ಲಿ ನಂಬಿಕೆ ಇಲ್ಲ, ಅದನ್ನು ಅವರು ವಿರೋಧಿಸ್ತಾರೆ. ಸ್ವರ್ಗದಲ್ಲಿ ನಂಬಿಕೆ ಇಲ್ಲ, ಮೋಕ್ಷ ಅನ್ನೋದಿಲ್ಲ, ಪುನರ್ಜನ್ಮ ಇಲ್ಲ. ಈ ರೀತಿಯಾಗಿ ಯಾವುದು ಲೋಕಪ್ರಸಿದ್ಧವಾಗಿರತಕ್ಕಂತಹ ವಿಷಯ ಉಂಟೋ, ಮೋಕ್ಷ ಉಂಟೋ, ಅದನ್ನು ನಂಬದವರು, ವಿರೋಧಿಸುವವರು ಒಂದಷ್ಟು ಮಂದಿ ಇದ್ದಾರೆ. ಹೀಗಾಗಿ ನ್ಯಾಯದರ್ಶನದ ಉದ್ದೇಶ ಎರಡನೇದೇನಪ್ಪ ಅಂದರೆ, ಈ ಮೋಕ್ಷಗಾಮಿತ್ವದಲ್ಲಿ ಅಡ್ಡಿಯಾಗಿರತಕ್ಕಂತಹ, ಪ್ರಶ್ನಿಸತಕ್ಕಂತಹ, ವಿರೋಧಿಸತಕ್ಕಂತಹ, ಖಂಡಿಸತಕ್ಕಂತಹವರ ಆಲೋಚನೆಗಳನ್ನು, ವಾದಗಳನ್ನು, ಮಂಡನೆಗಳನ್ನು ನಿರ್ನಾಮ ಮಾಡತಕ್ಕಂಥದ್ದು, ಅದನ್ನು ಖಂಡಿಸ್ತಕ್ಕಂಥದ್ದು. ಹೀಗಾಗಿ ಮೋಕ್ಷಶಾಸ್ತ್ರವಾದ ನ್ಯಾಯದರ್ಶನದಲ್ಲಿ ಎರಡು ಭಾಗ ಇದೆ. ಒಂದು ಮೋಕ್ಷಶಾಸ್ತ್ರಕ್ಕೆ ಹೋಗತಕ್ಕಂಥ ಸಾಧನಗಳೇನು, ಹಾಗೂ ಆ ದಾರಿಯಲ್ಲಿರತಕ್ಕಂಥ ಅಡಚಣೆಗಳನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಸಾಧನಗಳು ಏನು. ಹೀಗಾಗಿ ಇವುಗಳನ್ನು ತತ್ವಗಳು ಅಂತ ಕರೀತಾರೆ. ಒಂದು ಗುಂಪು ಹೇಳತಕ್ಕಂಥದ್ದು ಮೋಕ್ಷವನ್ನು ಸಾಧಿಸುವುದು ಹೇಗೆ ಅಂತ, ಎರಡನೆಯ ಗುಂಪು ಹೇಳತಕ್ಕಂಥದ್ದು ಮೋಕ್ಷ ದಾರಿಯಲ್ಲಿ ಇರತಕ್ಕಂಥ ಅಡಚಣೆಗಳನ್ನು ನಿವಾರಣೆ ಮಾಡುವುದು ಹೇಗೆ. ಈ ಮೋಕ್ಷಶಾಸ್ತ್ರದ ದಾರಿಯಲ್ಲಿ ಇರತಕ್ಕಂತಹ ಸಾಧನಗಳು 9 ಅಂತ ಹೇಳ್ತಾರೆ. ಹಾಗೂ ಅಡಚಣೆಗಳನ್ನು ನಿವಾರಣೆ ಮಾಡುವುದರಲ್ಲಿ ಇರತಕ್ಕಂಥದ್ದು 7 ಅಂತ ಹೇಳ್ತಾರೆ. ಈ 9 ಯಾವುದು? ಪ್ರಮಾಣ, ಪ್ರಮೇಯ, ಸಂಶಯ, ಪರಿಹಾರ ಅಥವಾ ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ. ಈ 9 ಮೋಕ್ಷವನ್ನು ಸಾಧಿಸಲಿಕ್ಕೆ ಇರತಕ್ಕಂತಹ ಸಾಧನಗಳು. ಹಾಗೆ ಆ ದಾರಿಯಲ್ಲಿ ಅಡ್ಡ ಇರತಕ್ಕಂಥದ್ದನ್ನು ನಿವಾರಣೆ ಮಾಡಲಿಕ್ಕೆ ಇರತಕ್ಕಂಥದ್ದು ವಾದ, ಜಲ್ಪ, ವಿತಂಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹಸ್ಥಾನ. ಈ 7 ಆ ಮೋಕ್ಷದ ದಾರಿಯ ವಿರೋಧವನ್ನು ಖಂಡಿಸಲಿಕ್ಕೆ ಇರತಕ್ಕಂಥ ಸಾಧನಗಳು. ಇದೆಲ್ಲ ವಿಸ್ತಾರವಾಗಿ ಅಧ್ಯಯನ ಮಾಡಬೇಕು. ಪ್ರಾರಂಭದಲ್ಲೇ ಹೇಳಿದ್ದೀನಿ, ಅತ್ಯಂತ ಸ್ಥೂಲವಾಗಿ ಹೇಳ್ತೀನಿ ಅಂತ. ಈ ಪ್ರತಿಯೊಂದು ಅಂದರೆ 16 ನಾನು ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ. ಆಸಕ್ತರು ಅದನ್ನು ಅಧ್ಯಯನ ಮಾಡಿ ನಾನು ಒಂದೇ ಒಂದನ್ನು ಹೇಳಲಿಕ್ಕೆ ಹೋಗ್ತೀನಿ, ಅಥವಾ 1, 2, 3 ತುಂಬ ಸ್ಥೂಲವಾಗಿ. ಅದರೊಳಗೂ ಪ್ರಧಾನವಾಗಿರತಕ್ಕಂಥದ್ದು ಪ್ರಮಾಣ ಅನ್ನತಕ್ಕಂಥ ಮೊಟ್ಟ ಮೊದಲನೆಯ ಸಾಧನ. ಈ ಪ್ರಮಾಣಗಳು ಅಂದರೆ, ಪ್ರಮಾಣ ಅಂದರೆ ಅರ್ಥ ಏನು? ವಾಸ್ತವವಾಗಿ ನಾವು ಯಾವುದನ್ನು ಅರಿಯಬೇಕಾಗಿದೆಯೋ, ಯಾವುದನ್ನು ಸಾಧಿಸಬೇಕಾಗಿದೆಯೋ, ಯಾವುದನ್ನು ದರ್ಶಿಸಬೇಕಾಗಿದೆಯೋ ಅದನ್ನು ಅರ್ಥ ಮಾಡಿಕೊಳ್ಳುವ ಕಾರಣ, ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಆಗತಕ್ಕಂಥದ್ದು, ಅದನ್ನು ಪ್ರಮಾಣ ಅಂತ ಕರೀತಾರೆ. ಪ್ರಮಾಣದ ಮೂಲಕ ಪ್ರಮೇಯಕ್ಕೆ ಹೋಗುತ್ತೇವೆ. ಪ್ರಮೇಯ ಅಂದರೆ ಗುರಿ, ಪ್ರಮೇಯ ಅಂದರೆ ಸಾಧಿಸಬೇಕಾದ್ದು, ಪ್ರಮಾಣ ಅಂದರೆ ಸಾಧನೆಗೆ, ಆ ಗುರಿಯ ಹತ್ತಿರಕ್ಕೆ ಹೋಗಲಿಕ್ಕೆ ನಮಗಿರತಕ್ಕಂಥ ಮಾರ್ಗ, ಅದು ಕಾರಣ.
ಆದ್ದರಿಂದ ಪ್ರಮಾಣಗಳು ಯಾವುದು? ಸುಮಾರು 5-6 ಪ್ರಮಾಣಗಳು ಅಂತಂತ ಹೇಳ್ತಾರೆ. ಒಂದು ಪ್ರತ್ಯಕ್ಷ, ಒಂದು ಅನುಮಾನ, ಒಂದು ಉಪಮಾನ, ಒಂದು ಶಬ್ದ, ಅರ್ಥಾಪತ್ತಿ, ಅನುಪಲಬ್ಧಿ. ಈ 6 ಪ್ರಮಾಣಗಳು ಅಂತ ಹೇಳ್ತಾರೆ. ಈ 6 ಪ್ರಮಾಣಗಳಲ್ಲಿ ನೈಯಾಯಿಕರು ಅಂದರೆ ಈ ನ್ಯಾಯ ದರ್ಶನವನ್ನು ಮಾಡತಕ್ಕವರು 4 ಪ್ರಮಾಣಗಳನ್ನು ಒಪ್ಪಿಕೊಳ್ತಾರೆ. ಒಂದು ಪ್ರತ್ಯಕ್ಷ, ಒಂದು ಅನುಮಾನ, ಒಂದು ಶಬ್ದ ಹಾಗೂ ಉಪಮಾನ. ಎಲ್ಲರೂ ಇದನ್ನು ಒಪ್ಪಿಕೊಳ್ಳೋದಿಲ್ಲ. ಉದಾಹರಣೆ ಚಾರುವಾಕರು ಕೇವಲ ಪ್ರತ್ಯಕ್ಷ ಪ್ರಮಾಣವನ್ನು ಮಾತ್ರ ಒಪ್ತೀವಿ ಅಂತ ಹೇಳ್ತಾರೆ. ಬೌದ್ಧ ದರ್ಶನದವರು ಕೇವಲ ಪ್ರತ್ಯಕ್ಷ ಹಾಗೂ ಅನುಮಾನ ಮಾತ್ರ ಒಪ್ತೀವಿ ಅಂತ ಹೇಳ್ತಾರೆ. ಹಾಗೆ ನೋಡಿದರೆ ಇದರ ಜೋಡಿ ಇರತಕ್ಕಂಥ ದರ್ಶನ ವೈಶೇಷಿಕ ದರ್ಶನದವರು ನಾವು ಶಬ್ದ ಪ್ರಮಾಣವನ್ನು ಒಪ್ಪೋದಿಲ್ಲ ಅಂತಂತ ಹೇಳ್ತಾರೆ. ಹಾಗಾದರೆ ಈ ಪ್ರಮಾಣಗಳ ಅರ್ಥ ಏನು? ಪ್ರತ್ಯಕ್ಷ ಅಕ್ಷಿ, ಅಕ್ಷಿ ಅಂದರೆ ಕಣ್ಣು, ಕಣ್ಣು ಅಂದರೆ ಒಂದು ಇಂದ್ರಿಯ ಅಂತ. ಇಂದ್ರಿಯಗಳ ಮೂಲಕ ದಾಖಲಾಗಬಹುದಾದಂತಹ ಪ್ರಮಾಣ, ಅದು ಪ್ರತ್ಯಕ್ಷ ಪ್ರಮಾಣ ಅಂತ. ಅಂದರೆ ನಮ್ಮ ಪಂಚೇಂದ್ರಿಯಗಳು ಅನುಭವಿಸಬೇಕು, ಅದು ಪ್ರತ್ಯಕ್ಷ ಪ್ರಮಾಣ. ಅನುಮಾನ ಪ್ರಮಾಣ ಅಂದರೆ ಪ್ರತ್ಯಕ್ಷ ಪ್ರಮಾಣದ ಅನುಭವದ ಮೇಲೆ ಅನುಮಾನವನ್ನು ಊಹಿಸ್ತಕ್ಕಂಥದ್ದು. ಅಂದರೆ ಈ ಉದಾಹರಣೆಗೆ ಆ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆನೇ, ಬೆಟ್ಟದಲ್ಲಿ ಹೊಗೆಯನ್ನು ನೋಡ್ತೀವಿ ನಾವು, ಬೆಂಕಿ ಕಾಣಲ್ಲ. ಆದರೆ ಈಗಾಗಲೇ ನಾವು ಬೆಂಕಿಯಿಂದ ಹೊಗೆ ಉತ್ಪತ್ತಿಯಾಗಿದೆ ಅನ್ನುವುದನ್ನು ನೋಡಿರುತ್ತೇವೆ. ಅಡುಗೆ ಮನೆಯಲ್ಲಿ ನೋಡಿರ್ತೀವಿ, ಯಾಗಶಾಲೆಯಲ್ಲಿ ನೋಡಿರ್ತೀವಿ, ಶ್ಮಶಾನದಲ್ಲಿ ನೋಡಿರ್ತೀವಿ, ಕಾಡ್ಗಿಚ್ಚಿನಲ್ಲಿ ನೋಡಿರ್ತೀವಿ. ಅಂತೂ ಎಲ್ಲೆಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲ ಹೊಗೆ ಇದೆ ಅನ್ನತಕ್ಕಂಥ ಒಂದು ಅನುಭವ ಆಗಿಬಿಟ್ಟಿದೆ, ಪೂರ್ವಾನುಭವ ಆಗಿದೆ. ಆ ಪ್ರತ್ಯಕ್ಷ ಅನುಭವದ ಮೇಲೆ ಅಲ್ಲೆಲ್ಲೋ ದೂರದಲ್ಲಿ ಹೊಗೆ ಕಾಣಿಸ್ತಾ ಇದ್ದರೆ ಅದರ ಕೆಳಗೆ ಬೆಂಕಿ ಇರಬೇಕಪ್ಪ ಅಂತ ಅನುಮಾನ ಮಾಡುತ್ತೇವೆ. ಅದು ಸಂದೇಹ ಅಲ್ಲ, ಸಂದೇಹ ಬೇರೆ. ಅನುಮಾನ ಪಡ್ತಾ ಅನುಮಾನ ಅನ್ನುವ ಪ್ರಮಾಣದ ಅರ್ಥ ಏನಪ್ಪ ಅಂದರೆ ಪೂರ್ವಾನುಭವದಲ್ಲಿ ಪ್ರತ್ಯಕ್ಷದಲ್ಲಿ ಅನುಭವ ಆಗಿರತಕ್ಕಂಥದ್ದರ ಯಾವುದೋ ಒಂದು ಭಾಗ ಇಲ್ಲಿ ಕಾಣ್ತಾ ಇದೆ, ಅದರ ಮೇಲೆ ಉಳಿದದ್ದನ್ನು ಅನುಮಾನ ಪಡ್ತಕ್ಕಂಥದ್ದು, ಅದು ಅನುಮಾನ ಪ್ರಮಾಣ ಅಂತ. ಇನ್ನು ಉಪಮಾನ, ಉಪಮಾನ ಪ್ರಮಾಣ ಅಂದರೆ ಕಂಡಿಲ್ಲದ ವಸ್ತುವನ್ನು ಕಂಡಿರತಕ್ಕಂತಹ ವಸ್ತುವಿನ ರೂಪಸಾಮ್ಯದಿಂದ ಗುರುತಿಸ್ತಕ್ಕಂಥದ್ದು. ಅನುಮಾನದಲ್ಲಿ ಊಹೆ, ಹೀಗಾಗಬಹುದು, ಈ ಅನುಮಾನ ನನಗೀಗಾಗಲೇ ನೋಡಿದ್ದೀನಿ, ಅದರಿಂದ ಇಲ್ಲಿ ಏನೋ ಕಾಣಿಸ್ತಾ ಇದೆ, ಅದರ ಕೆಳಗೆ ಏನೋ ಇದೆ ಅನ್ನತಕ್ಕಂಥದ್ದು ಅನುಮಾನ. ಉಪಮಾನದಲ್ಲಿ ಹಾಗಲ್ಲ. ಉಪಮಾನದಲ್ಲಿ ಅಂಥದ್ದೇ ಕಾಣಬೇಕು ಸದೃಶ ಪೂರ. ಅದಕ್ಕೆ ಅವ್ರು ಕೊಡ್ತಕ್ಕಂಥ ಗೋಗವಯ ಅನ್ನತಕ್ಕಂಥ ಉದಾಹರಣೆ ಕೊಡ್ತಾರೆ. ನಮಗೆ ಅರ್ಥ ಆಗ್ಬೇಕಾದ್ರೆ ಕಾಡು ಕೋಣ, ಕೋಣ ಅಂತ ಇಟ್ಕೊಳ್ಳೋಣ. ಕೋಣ, ಕೋಣವನ್ನು ನಾವು ನಗರದಲ್ಲಿ ನೋಡಿದ್ದೇವೆ. ಕಾಡು ಕೋಣವನ್ನು ನೋಡಿರುವವನು ಅಂದರೆ ಅಡವಿಯ ಸಂಚಾರ ಮಾಡಿರತಕ್ಕಂಥವನು ನಗರ ಪ್ರದೇಶಕ್ಕೆ ಬಂದು ನಗರದಲ್ಲಿರತಕ್ಕಂಥವನಿಗೆ ಹೇಳ್ತಾರೆ, ನೋಡ್ರಿ ಇಲ್ಲಿ ಕೋಣ ನೋಡಿದಿರಲ್ಲ, ಅಂಥದ್ದೇ ಕಾಡು ಕೋಣ ಅಂತ ಇದೆ. ಶಾಸ್ತ್ರದಲ್ಲಿ ಗೋ ಅನ್ನತಕ್ಕಂಥದ್ದನ್ನು ತೋರಿಸಿ ಗವಯ ಅನ್ನತಕ್ಕಂಥದ್ದಿದೆ ಅಂತ ಹೇಳ್ತಾರೆ. ಯಾವಾಗ ನಾನು ಅರಣ್ಯಕ್ಕೆ ಹೋಗಿ ಕಾಡು ಕೋಣವನ್ನು ನೋಡುತ್ತೇನೋ ಆಗ ಈ ಕೋಣ ಅನ್ನತಕ್ಕಂಥದ್ದರ ಉಪಮಾನದಲ್ಲಿ ಕಾಡು ಕೋಣ ಗೊತ್ತಾಯಿತು ಅಂತ ಆಗುತ್ತೆ, ಅದು ಉಪಮಾನ ಅಂತ. ಇನ್ನು ಶಬ್ದ ಪ್ರಮಾಣದಲ್ಲಿ ಬಹಳ ಪ್ರಧಾನವಾಗಿರತಕ್ಕಂಥದ್ದು, ಇಡೀ ಉತ್ತರ ಮೀಮಾಂಸೆ ಎಲ್ಲ ನಿಂತಿರತಕ್ಕಂಥದ್ದು. ಶಬ್ದ ಅಂದರೆ ಆಪ್ತವಾಕ್ಯ ಅಂತ. ಆಪ್ತವಾಕ್ಯ ಅಂದರೆ ನಂಬಲರ್ಹವಾದಂಥ ಅಧಿಕೃತ ವ್ಯಕ್ತಿ ಹೇಳ್ತಕ್ಕಂಥ ಮಾತು, ಅದನ್ನು ನಾವು ನಂಬುತ್ತೀವಿ ಅಂತ. ಈಗಾಗಲೇ ಹೇಳಿದಾಗೆ ವೈಶೇಷಿಕರು ಅದನ್ನು ಪ್ರಮಾಣ ಅಂತ ಒಪ್ಪಿಕೊಳ್ಳೋದಿಲ್ಲ. ವಿಶೇಷವಾಗಿ ಇದು ಗಮನಿಸ್ತಕ್ಕಂಥದ್ದು ಶಾಸ್ತ್ರ ಸಂದರ್ಭದಲ್ಲಿ, ವೇದದ ಆಧಾರವನ್ನು ತೆಗೆದುಕೊಂಡಾಗ. ಈಗ ನಮಗೆ ಗಣಿತ ಸೂತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದಾಗ ಏನೋ ಒಂದು ಸಂದೇಹ ಬರ್ತವೆ ವಿದ್ಯಾರ್ಥಿ, ಆದರೆ ಪರಿಹಾರ ಮಾಡ್ಕೋಬೇಕಾದ್ರೆ ಅವನೇನು ಮಾಡ್ತಾನೆ, ಗಣಿತಶಾಸ್ತ್ರದ ತಜ್ಞರ ಹತ್ತಿರಕ್ಕೆ,
ಗಣಿತಶಾಸ್ತ್ರದ ಪ್ರಾಧ್ಯಾಪಕರ ಹತ್ತಿರಕ್ಕೆ ಹೋಗಿ ಕೇಳ್ತಾನೆ. ಅವ್ರು ಹೇಳಿದ್ದೇನೆ ಅವನು ಒಪ್ಕೊಳ್ತಾನೆ. ಯಾಕೆಂದರೆ ಅವರು ತಜ್ಞರು, ಅವರು ಅನುಭವಿಗಳು, ಅವರು ಅಧ್ಯಯನಶೀಲರು ಅಂತ. ಒಬ್ಬ ವೈದ್ಯನ ಹತ್ರಕ್ಕೆ ಒಬ್ಬ ರೋಗಿ ಹೋಗ್ತಾನೆ, ತನಗಿರತಕ್ಕಂಥ ಕಾಯಿಲೆ ಹೇಳ್ತಾನೆ. ವೈದ್ಯ ಯಾವುದೋ ಒಂದು ಔಷಧವನ್ನು ಬರ್ಕೊಡ್ತಾನೆ. ಆ ಔಷಧವನ್ನು ಅವನು ಅದರೊಳಗೆ ಏನಿದೆ, ಹೇಗೆ ಹೋಗುತ್ತೆ, ಯಾವ ಯಾವ ರಾಸಾಯನಿಕಗಳು, ಏನೇನು ಹಾಕಿ, ಅದೇನು ಪ್ರಶ್ನೆ ಕೇಳಲ್ಲ. ಆಪ್ತವಾಕ್ಯ, ಸಂಪೂರ್ಣವಾಗಿ ನಂಬಿಕೆಯನ್ನು ಹೊಂದಿ ಆ ಔಷಧವನ್ನು ಅವನು ಸ್ವೀಕಾರ ಮಾಡ್ತಾನೆ. ಶಬ್ದ ಅನ್ನತಕ್ಕಂಥದ್ದು ಹಾಗೆಯೇ ಪರಲೋಕದ ವಿಚಾರ ಬಂದಾಗ, ದೇವತೆಗಳ ವಿಷಯ ಬಂದಾಗ, ಬ್ರಹ್ಮನ್ ಬಗ್ಗೆ ಚರ್ಚೆ ಬಂದಾಗ ನಾವು ವೇದವನ್ನು ಆಪ್ತವಾಕ್ಯ ಅಂತ ತಗೊಳ್ತೀವಿ. ಹೀಗೆ ಈ ಪ್ರಮಾಣ ಅಂತಕ್ಕಂಥದ್ದು ಇನ್ನೊಂದಷ್ಟು. ಪ್ರಮೇಯ ಅಂದರೆ ಪ್ರಮಾಣದ ಮೂಲಕ ಗುರುತಿಸ್ತಕ್ಕಂಥದ್ದು. ಸಂಶಯ ಅಂದರೆ ಈ ಪ್ರಮೇಯವನ್ನು ಸಾಧಿಸುವ ಕಣ್ಣು ಕಟ್ಕೊಂಡು ಸುಮ್ಮನೆ ಒಪ್ಕೊಳ್ಳೋದಲ್ಲ, ಪ್ರಶ್ನೆ ಮಾಡಬೇಕು. ಸಂಶಯವನ್ನು ಸಂಶಯ ಅಂದರೆ ಸುಮ್ಮನೆ ತಿರಸ್ಕಾರ ಮಾಡೋದಕ್ಕಲ್ಲ, ಸಂಶಯದಿಂದ ಪ್ರಶ್ನೆಗಳನ್ನು ಕೇಳಿ ಆ ಸಂಶಯಗಳನ್ನು ನಿವಾರಣೆ ಮಾಡಿ ನಾವು ಗುರಿಯ ಕಡೆಗೆ ಹೋಗ್ತೀವಿ ಅನ್ನತಕ್ಕಂಥದ್ದು. ಹೀಗೆ ಅಲ್ಲಿರತಕ್ಕಂಥ ತತ್ವಗಳೆಲ್ಲ. ಒಟ್ಟಿನಲ್ಲಿ ನ್ಯಾಯದರ್ಶನ ಅನ್ನತಕ್ಕಂಥದ್ದು ಮೋಕ್ಷಶಾಸ್ತ್ರಕ್ಕೆ ಆಧಾರವಾಗಿರತಕ್ಕಂತಹ ಒಂದು ದರ್ಶನ. ಮೋಕ್ಷವನ್ನು ದರ್ಶನ ಮಾಡಬೇಕಾಗಿದ್ದರೆ ಈ ಪಥದಲ್ಲಿ ಹೋಗಬೇಕು ಇತ್ಯಾದಿ. ನಾವು ಮುಂದಿನ ಸಂಚಿಕೆಯಲ್ಲಿ ಸಾಂಖ್ಯ ದರ್ಶನವನ್ನು ನೋಡೋಣ. ನಮಸ್ಕಾರ ಗುರುಗಳ ನಮಸ್ಕಾರ. ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಮೂಲತಃ ಬೆಂಗಳೂರಿನ ನಿವಾಸಿ. ನನಗಿರುವ ಪ್ರಶ್ನೆ ಬಹಳ ಮಂದಿಗೂ ಇರುವಂತಹ ಪ್ರಶ್ನೆನೆ. ಕರ್ನಾಟಕದ ಭವ್ಯವಾದ ಇತಿಹಾಸನ ನಾನು ಓದಬೇಕು ಅಂತ ನನಗೆ ತುಂಬಾ ಆಸಕ್ತಿ ಇದೆ. ನಾನು ತಕ್ಕ ಮಟ್ಟಿಗೆ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದ್ತಾ ಇದ್ದೀನಿ. ಆದ್ರೆ ಒಂದು ಮಾರ್ಗದರ್ಶನ ಇಲ್ಲದೆ ಇರೋಂಗಾಗಿದೆ. ಅದಕ್ಕೇನೆ ಕರ್ನಾಟಕದ ಇತಿಹಾಸ ಹಾಗೂ ಕನ್ನಡ ಭಾಷೆ ಸೌಂದರ್ಯ ಇದನ್ನ ತಿಳಿದುಕೊಂಡು ಬೇರೆಯವ್ರಿಗೂ ತಿಳಿಸ್ಬೇಕು ಅಂದ್ರೆ ಕನ್ನಡ ಕೃತಿಗಳು ಹಾಗೂ ಕನ್ನಡ ಇತಿಹಾಸದ ಕೃತಿಗಳು ಇವೆರಡರನ್ನು ಪ್ರಾರಂಭಿಸಲಿಕ್ಕೆ ಒಂದು ಸಲಹೆ ಅಥವಾ ತಮ್ಮ ಮಾರ್ಗದರ್ಶನ ನನಗೆ ಕೇಳ್ಕೊಂತೀನಿ. ಧನ್ಯವಾದಗಳು.